ಗೌರಿ ಮಳೆ ಸ್ಟಾರ್ಟ್ ಆಯಿತು, ಇನ್ನೊಂದು 3 ದಿವಸ ಇದೆಯಲ್ಲ. ಸೊ ಮಳೆ ಸ್ಟಾರ್ಟ್ ಆಗಲೇ ರೋಡಲ್ಲೆಲ್ಲ ಗಣೇಶ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗು. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಹಿಂದಿನ ದಿವಸ ಮಳೆ ಬಂತು, ಅದೇ ಹೇಳ್ತಾ ಇದ್ದೆ. ಇನ್ನೇ ಮಳೆ ಸ್ಟಾಪ್ ಆಗಿತ್ತಲ್ಲ ಒಂದು 15 ಡೇಸಿಂದ. ಇವಾಗ ನೋಡಿದ್ರೆ ಗೌರಿ ಮಳೆ ನೋಡು, ಇನ್ನೊಂದು 3-4 ಡೇಸ್ ಇದ್ದಾಗೆಲ್ಲ ಅದು ಬಂದೇ ಬರುತ್ತೆ ಅಂತ ಮಕ್ಳಿಗೆ ಹೇಳ್ತಿದ್ದೆ. ಹೌದಮ್ಮ ರಿಯಲಿನಾ ಅಂತ ಅದಕ್ಕೆ ಹೇಳ್ತಾ ಇದ್ದೆ. ಪ್ರೀವಿಯಸ್ ಇಯರ್ ಜ್ಞಾಪನಿಸ್ಕೊಬೇಕು, ಇಲ್ಲ ಈ ವರ್ಷದ್ದು ಬರೋ ವರ್ಷ ಜ್ಞಾಪನ ಇಟ್ಕೊ, ಆವಾಗ ಗೊತ್ತಾಗುತ್ತೆ. ಯಾಕಂದರೆ ಗೌರಿ ಮಳೆ ಬಂದೇ ಬರುತ್ತೆ ಇಂದು ಮುಂದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಗೌರಿ ಮಳೆ ಬಂತು ಅಂತ ಹೇಳ್ಕೊಂಡು ಹಿಂಗೆ ಮಕ್ಕಳ ಜೊತೆ ಚಿಟ್ಚಾಟ್ ಮಾಡ್ತಾಯಿದ್ವಿ. ಅಮ್ಮ ಹಬ್ಬಕ್ಕೇನು ಕೊಡಿಸಲ್ವಾ, ಹಬ್ಬಕ್ಕೇನು ಶಾಪಿಂಗ್ ಇಲ್ವಾ ಅಂತ ಇಬ್ಬರು ರೇಗಿಸ್ತಾಯಿದ್ರು. ಸೊ ಹಾಗಾಗಿ ಅವ್ರ ಪಾಪ ನಾನು ಎಲ್ಲ ತಮಾಷೆ ಮಾಡ್ತೀನಿ. ಮೊನ್ನೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಆಗಿದೆ, ಎಲ್ಲ ಹಬ್ಬಕ್ಕೆ ಬಟ್ಟೆ ಎಲ್ಲ ತೊಗೊಂಡಿದ್ದೀವಿ, ಇನ್ನೇನಕ್ಕೆ ಮತ್ತೆ ಬಟ್ಟೆ ಅಂತ ಅವರಿಬ್ಬರಿಗೂ ತಮಾಷೆ ಮಾಡ್ತಾ ಇದ್ವಿ. ಎದ್ದು ಚಪಾತಿ ಇಟ್ಟಿತ್ತು. ಸೊ ಚಪಾತಿ ರಾತ್ರಿ ಮಾಡಿದ್ನಲ್ಲ, ಅದಕ್ಕೆ ಅರ್ಜೆಂಟಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಫ್ರಿಡ್ಜ್ ತಗೊಂಡು ನೋಡಿದ್ರೆ ಬೆಂಡೆಕಾಯಿ ತೊಳ್ಳೆ ಬೇಬಿ ಎಷ್ಟು ಕ್ಯೂಟಾಗಿ ಚಿಕ್ಕದಿದೆ. ಇದಕ್ಕೇನಾದ್ರು ಫ್ರೈ ಮಾಡಿಕೊಡೋಣ ಅಪ್ಪುಗೆ ಕ್ಲಾಸಿಂದ ಬಂದಮೇಲೆ ಅಂತ ಸ್ವಲ್ಪ ಎತ್ತಿಟ್ಟೆ. ಕ್ಯೂಟ್ ಅಂದರೆ ಕ್ಯೂಟಾಗಿದೆ, ಪುಟಾಣಿದು. ಸೊ ಹಾಗಾಗಿ ನೋಡಿ, ಇದು ಫುಲ್ ಪುಟಾಣಿ. ಇದರಲ್ಲಿ ಫ್ರೈ, ಮಸಾಲ ಫ್ರೈ ಥರ ಸ್ಟಿಕ್ ಥರ ಮಾಡಿಕೊಟ್ಟು ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಟು ಇನ್ನು ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಮಸಾಲ ಬೆಂಡಿ ಫ್ರೈ ಮಾಡಿಕೊಟ್ಟೆ. ಸೂಪರಾಗಿತ್ತು, ಚೆನ್ನಾಗಿತ್ತು. ಟ್ರೈ ಮಾಡಿ. ರೆಸಿಪಿ ಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಶಾರ್ಟ್ಸ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು, ಹಸ್ಬೆಂಡಿಗೆ ಕೊಟ್ಟು, ಎಲ್ಲರಿಗೂ ಕೊಟ್ಟು ಲಾಸ್ಟಲ್ಲಿ ನಾನು ಸೋನು ಬ್ರೇಕ್ಫಾಸ್ಟ್ ಮಾಡಿ, ಸೋನು ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಹಂಗಾಗಿ ಕಾಲೇಜ್ ಹತ್ರ ಹೋಗಬೇಕು ಅಂತ ಹೊರಟ್ರೆ ದಾರಿ ಉದ್ದಕ್ಕೂ ಗಣೇಶ. ಅದಕ್ಕೆ ಹೇಳ್ತಾಯಿದ್ದೆ, ಪ್ಲೀಸ್ ನಿಲ್ಲಿಸು ಸೋನು, ನಾನು ವಿಡಿಯೋ ಮಾಡ್ಕೊತೀನಿ, ಎಷ್ಟು ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು ಸೋನು ಹತ್ರ ಅದೇ ಮಾತಾಡಿಕೊಂಡು ಹೋಗ್ತಾಯಿದ್ದೆ. ಅಮ್ಮ ಬಾ ಅಮ್ಮ ಬರ್ತಾ ಮಾಡ್ಕೊಳ್ಳಿವ್ರಂತೆ, ಇವಾಗ ನಂಗೆ ಅರ್ಜೆಂಟ್ ಇದೆ ಅಂದ್ಬಿಟ್ಟು ಸೋನು ಅಂತಾಯಿದ್ರು. ಸೊ ಹಾಗೆ ನಾನು ಸೋನು ಇಬ್ಬರು ಕಾಲೇಜ್ ಹತ್ರ ಹೋಗಿ ಕಾಲೇಜಿಂದ ಮುಗಿಸ್ಕೊಂಡು, ಇನ್ನೊಂದು ಕೆಲಸ ಇದೆ, ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ಳೇಬೇಕಲ್ವ. ಅಂದರೆ ನಮಗಂತೂ ತಿಂಗಳಲ್ಲಿ, ವಾರದಲ್ಲಿ ಏನಾದ್ರು ಒಂದು ಹಬ್ಬ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಹಬ್ಬಕ್ಕೆ ಏನಾದರೂ ಬೇಕೇ ಬೇಕಲ್ವಾ. ಹಾಗೆ ಆ ಕೆಲಸನೂ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಬ್ಬರು ಹೊರಟ್ವಿ. ನೋಡಿದ್ರೆ ಎಷ್ಟು ಗಣೇಶ, ಯಾವ ದಾರಿಲೋದ್ರು ಯಾವ ಗಲ್ಲಿಲೋದ್ರು ಗಣೇಶ ನೋಡಿ ಅಂತೂ ಖುಷಿ. ಯಾಕಂದರೆ ನನಗೆ ಎಲಿಫೆಂಟ್ ಇಷ್ಟ ಆಗುತ್ತೆ. ಎಲಿಫೆಂಟು ಗಣೇಶ ಲಿಂಕ್ ಇರೋದ್ರಿಂದ ನನಗೇನೋ ಒಂಥರ ಕ್ಯೂಟ್ ಅನಿಸುತ್ತೆ. ಅದು ಚಿಕ್ಕದೆಲ್ಲ ಗಣೇಶ ಮಾಡಿಟ್ಟಿರು ಪುಟಾಣಿದು, ಅದೆಲ್ಲ ನೋಡಿ ಅಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೋಡಿ ಸೋನು ಕಾಲೇಜಿಗೆ ಬಂದ್ವಿ. ಹಾಗೆ ಸ್ಪೀಡಾಗಿ ಹೋಗಿದ್ದ ಕೆಲಸನೂ ಆಲ್ಮೋಸ್ಟ್ 90% ಮುಗೀತು. ಅದನ್ನ ಮುಗಿಸ್ಕೊಂಡು
ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನಾನು ಸೋನು, ಅಪ್ಪು ಇರಲಿಲ್ಲ. ಸೊ ಹಾಗಾಗಿ ನನಗೆ ಮಾತ್ರ ಶಾಪಿಂಗ್ ಮಾಡಿದ್ವಿ. ಸೋನು ಅಪ್ಪು ಇಬ್ಬರು ಇದ್ದರೆ ಅವರಿಬ್ರಿಗೆ ಏನು ಬೇಕು ಏನು ಬೇಡ ಅಂತ ಅವರಿಬ್ಬರು ಯೋಚನೆ ಮಾಡಿ ಶಾಪಿಂಗ್ ಮಾಡ್ಕೊತಾರೆ. ಸೊ ಹಾಗಾಗಿ ನನಗೆ ಮಾತ್ರ ಶಾಪಿಂಗ್ ಮಾಡ್ಕೊಂಡು ಬಂದೆ. ಮಕ್ಳದ್ದು ಇನ್ನೂ ಪೆಂಡಿಂಗ್ ಇದೆ, ಅವ್ರದ್ದು ಹೋಗಬೇಕು. ಬಟ್ ನನ್ನ ಮಾತ್ರ ಮುಗೀತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.